ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರಾಗಿ ಕಾಸಕ್ಕಿ ಮಾಡೋದು ಹೇಗೆ. ಇದು 19 ಕಿಡ್ಸ್ ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರಲ್ಲಿ ತುಂಬ ಕ್ಯಾಲ್ಶಿಯಮ್ ಇರುತ್ತೆ. ಇದು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ. ಇದಕ್ಕೆ ರಾಗಿ ತೆನೆ ಅಂತ ಹೇಳ್ತೀವಿ. ರಾಗಿ ತೆನೆ ಒಂದು ಕಟ್ಟಷ್ಟು ತಗೊಂಡಿದ್ದೀನಿ. ನಂತರ ಒಂದು 2 ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. 2 ಸ್ಪೂನಷ್ಟು ಸಕ್ಕರೆನ ತಗೊಂಡಿದ್ದೀನಿ. ನೀವು ರಾಗಿ ತೆನೆನ ಒಲೆ ಮೇಲೆ ಸುಟ್ಟು ಈ ಥರ ಬಿಡಿಸ್ಕೋಬೋದು. ನೀವು ಆ ಥರ ಆಗಲಿಲ್ಲ ಅಂದರೆ ರಾಗಿ ತೆನೆ ಎಲ್ಲ ಈ ಥರ ಚೆನ್ನಾಗಿ ಕೈಯಲ್ಲಿ ಉಜ್ಜಿದ್ರೆ ಈ ಥರ ಉದುರುತ್ತೆ. ಈ ಥರ ಉದುರಿಸ್ಕೊಂಡು ನೀವು ಉರಿಬೋದು. ದೋಸೆ ತವಾ ಹೆಂಚಲ್ಲಾದರೂ ಸರಿಯೇ, ಇಲ್ಲ ಬಾಣಲಿಯಲ್ಲಾದರೂ ಹುರ್ಕೋಬೋದು. ನಂತರ ಇದನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಒಂದು 2-3 ನಿಮಿಷ ಹುರಿದ್ರೆ ಸಾಕು. ತುಂಬಾ ಟೇಸ್ಟಿಯಾಗಿರುತ್ತೆ. ರಾಗಿಯಲ್ಲಿ ಕ್ಯಾಲ್ಶಿಯಮ್ ಇರೋದ್ರಿಂದ, ಅದರಲ್ಲೂ ರಾಗಿ ಆದ್ದರಿಂದ ಇದು ತುಂಬಾ ಹೈ ಕ್ಯಾಲ್ಶಿಯಮ್ ಇರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟವಾದಂಥ ಇದು. ನಮ್ಮ ಕಾಲದಲ್ಲಂತೂ ಇದು ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಅದು ಈಗ ರಾಗಿ ತೆನೆ ಸೀಸನ್ ಆದ್ದರಿಂದ ಈ ಥರ ಒಂದು ಸಲ ಮಕ್ಳಿಗೆ ಮಾಡಿಕೊಡಿ ಮನೇಲಿ. ಅದಾಯಿತು. ನಂತರ ಎಳ್ಳನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ರಾಗಿ ತೆನೆನೂ ಅಷ್ಟೇ ಚಟಪಟ ಸಿಡಿಯೋ ತನಕ ಹುರಿದ್ರೆ ಸಾಕು. ಎಳ್ಳನ್ನು ಹಾಗೆ ಹುರ್ಕೊಳ್ಳಿ, ಒಂದು ಸೈಡ್ ಇಡಿ. ನಂತರ ನೋಡಿ ಈ ಥರ ಹುರಿದ ನಂತರ ಆರಿದ ನಂತರ ಇದು ಸ್ವಲ್ಪ ಒಟ್ಟಿರುತ್ತೆ. ಈ ಒಟ್ಟನ್ನು ಮೊರದಲ್ಲಿ ಕೇರಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ನಂತರ ಕ್ಲೀನ್ ಆದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾವು ಇದನ್ನು ರಾಗಿ ಕಾಸಕ್ಕಿ ಅಂತ ಕರಿತೀವಿ. ನೀವು ಏನಂತ ಕರಿತೀರ ಅಂತ ಕಮೆಂಟ್ ಮಾಡಿ. ನಂತರ ಇದಕ್ಕೆ 2 ಸ್ಪೂನಷ್ಟು ಸಕ್ಕರೆನ ಬೆರೆಸ್ತಾ ಇದ್ದೀನಿ. ನಂತರ ಒಂದು 2 ಸ್ಪೂನಷ್ಟು ಎಳ್ಳನ್ನು ಬೆರೆಸಿ ರಾಗಿ ಕಾಸಕ್ಕಿ ರೆಡಿ ಆಯಿತು ನೋಡಿ. ನಿಮಗೆ ಟೇಸ್ಟಿಗೆ ಬೇಕಾದರೆ ಸ್ವಲ್ಪ ತೆಂಗಿನ ತುರಿನೂ ಹಾಕ್ಕೋಬೋದು, ಇಲ್ಲ ಅಂದರೆ ಹೀಗೇ ತಿನ್ಬೋದು. ಈಗಿನ ಮಕ್ಳಿಗೂ ಈ ಥರ ಒಂದು ಸಲ ಮಾಡಿಕೊಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.